ನಿಮ್ಮ ಬಾಯನ್ನು ಮುಚ್ಕೊಳ್ಳಿ. ಇಲ್ದಿದ್ರೆ ನಿಮ್ ಬಾಯಿ ಒಳಗಡೆ ನೊಣ ಹೋಗ್ಬಿಡುತ್ತೆ. ಮುಚ್ಕೊಳ್ಳಿ ಬಾಯಿನ. ಅದೇನಂದ್ರೆ ನಾನು ಅವಲೋಕನ ಮಾಡ್ತಾ ಇದ್ದೆ. ಅದು ಈಕೆ ಯಾರು ಅಂತ ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ನಮಗಿರೋ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಬಿಡ್ತು. ನಮಸ್ಕಾರ ಮಹಾರಾಜ. ಈ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ದೇವಿ, ನಾವು ನಿಮ್ಮ ಉತ್ತರಕ್ಕೆ ನಿರೀಕ್ಷೆ ಮಾಡುತ್ತಿದ್ದೇವೆ. ಸರಿ ಮಹಾರಾಜ. ಪ್ರೀತಿ ಅಂದರೆ ಒಬ್ಬ ವ್ಯಕ್ತಿಗೆ ಒಂದೇ ಸಮಯ ನವರಸ ಭಾವನೆಗಳನ್ನ ಅನುಭವಿಸ ಹಾಗೆ ಮಾಡುತ್ತೆ. ಅದು ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಶಾಂತ ಮತ್ತೆ ಅದ್ಭುತ ರಸ. ಈ ಎಲ್ಲ ನವರಸಗಳು ಸೇರಿದಾಗ ಪ್ರೀತಿ ಅಂತಾರೆ. ಇಬ್ಬರು ವ್ಯಕ್ತಿಗಳು ಒಬ್ರನ್ನ ಒಬ್ರು ಪ್ರೀತಿಸಿದಾಗ ಈ ನವರಸಗಳ ಭಾವನೆಗಳು ಅನುಭವ ಆದಾಗ ಆಗ ಅವರಿಬ್ರು ಒಟ್ಟಿಗೆ ಇರ್ತಾರೆ. ಇದನ್ನೇ ಪ್ರೀತಿ ಅಂತಾರೆ ಮಹಾರಾಜ. ಕ್ರೋಧ, ಜಗಳ, ದುಃಖ ಇದೆಲ್ಲ ಆದ್ರೂ ಕೂಡ ಯಾವಿಬ್ರು ವ್ಯಕ್ತಿಗಳು ಜೊತೆಯಲ್ಲೇ ಇರ್ತಾರೋ ಅದೇ ಪ್ರೀತಿ. ಅತ್ಯುತ್ತಮ, ಅದ್ಭುತ. ಕೊನೆಗೂ ನಮ್ಮ ಪ್ರಶ್ನೆಗೆ ನಮಗೆ ಉತ್ತರ ಸಿಕ್ಕಿತು. ಪ್ರಸನ್ನರಾದೆವು ನಾವು. ಆದರೆ ದೇವಿ, ನಾವು ಇದನ್ನು ತಿಳಿಯ ಬಯಸುತ್ತೇವೆ, ನೀವು ಯಾರು ಎಂದು. ನಿಮ್ಮ ಪರಿಚಯ ನೀಡಿ. ಮೋಹಿನಿ. ನನ್ನ ಹೆಸರು ಮೋಹಿನಿ. ಮೋಹಿನಿ? ಮೋಹಿನಿ, ನಾನು ದೂರ ದೇಶದಿಂದ ಬಂದಿದ್ದೀನಿ. ಮತ್ತೆ ನಿಮಗೆ ಒಂದು ಉಡುಗೊರೆ ತಗೊಂಡ್ಬಂದಿದ್ದೀನಿ. ನೀವದನ್ನ ಸ್ವೀಕರಿಸ್ತೀರಾ ಅಂತ ಬಯಸ್ತೀನಿ. ಈ ಚಿತ್ರ ಪ್ರಖ್ಯಾತ ಕಲಾವಿದನಿಂದ ಬಿಡಿಸಲಾಗಿದೆ. ನೀವಿದನ್ನ ಸ್ವೀಕರಿಸ್ಬೇಕಂತ ಬಯಸ್ತಾ ಇದ್ದೀನಿ. ಈ ಚಿತ್ರ ಯಾವಾಗ್ಲೂ ನಿಮಗೆ ನನ್ನ ಬಗ್ಗೆ ನೆನಪುಗಳನ್ನ ಕೊಡ್ತಾ ಇರುತ್ತೆ. ಖಂಡಿತ ಮಾಡಿಸುತ್ತದೆ. ಮಹಾಮಂತ್ರಿಗಳೇ, ಮಹಾರಾಜರೇ, ದೇವಿ, ನಮಗೆ ಇನ್ನೊಂದು ಕುತೂಹಲವಿದೆ. ನಿಮಗೆ ನಮ್ಮ ಪ್ರಶ್ನೆಯ ಉತ್ತರ ಹೇಗೆ ಗೊತ್ತಾಯಿತು? ಯಾಕೆಂದ್ರೆ ನನಗೆಲ್ಲಾನು ಗೊತ್ತು. ನಾನು ಎಲ್ಲರಿಗಿಂತ ಬುದ್ಧಿವಂತೆ. ಸಮಸ್ತ ದಕ್ಷಿಣ ಭಾರತವನ್ನ ದಾಟಿ ನಾನು ನಿಮ್ಮ ಬಳಿ ಬಂದಿದ್ದೀನಿ. ದಕ್ಷಿಣ ಭಾರತದ ಪ್ರತಿ ರಾಜ್ಯದಲ್ಲೂ ನನ್ನ ಬುದ್ಧಿವಂತಿಕೆ ಬಗ್ಗೆ ಹೊಗಳ್ತಾ ಇದ್ದಾರೆ. ಈ ಇಡೀ ವಿಶ್ವದಲ್ಲಿ ಯಾವ ವ್ಯಕ್ತಿನೂ ಇಲ್ವೇ ಇಲ್ಲ ನನ್ನ ಬುದ್ಧಿವಂತಿಕೆಯನ್ನ ಸೋಲ್ಸೋದಿಕ್ಕೆ. ಇವಳ ವಿರುದ್ಧ ಗೆಲ್ಲಬೇಕು ಅಂತ ಯಾರು ಅನ್ಕೋತಾರೆ? ಗುರುಗಳೇ, ಏನಾದರೂ ಹೇಳಿದಿರಾ? ಹೇಳಿ ಮಹಾರಾಜ. ನಾನೇನು ಹೇಳಿದೆ? ನಾನೇನು ಹೇಳಿಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಆತರ ವಿಷಯ ಯಾವುದೂ ಇಲ್ಲ. ಇದ್ರೂ ನನಗ್ ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಸವಾಲು ಮಹಾರಾಜ. ಈ ನಿಮ್ಮ ರಾಜ್ಯ ಸಭೆಯಲ್ಲಿ ಯಾರಾದ್ರೂ ನನ್ನ ಬುದ್ಧಿಶಕ್ತಿಯನ್ನು ಸೋಲ್ಸೋಕಿದ್ರೆ ನನ್ನ ಸವಾಲನ್ನು ಸ್ವೀಕರಿಸಬೇಕು. ನಮ್ಮ ರಾಜ್ಯದಲ್ಲಿ ಬಹಳ ವಿದ್ವಾಂಸರಿದ್ದಾರೆ. ನಿಮಗಿಂತ ಹೆಚ್ಚು ಬುದ್ಧಿವಂತರಾಗಿರುವರು, ನಿಮ್ಮನ್ನು ಸೋಲಿಸುವಂತಹವರು. ನನಗ್ ಪೂರ್ತಿ ನಂಬಿಕೆ ಇದೆ ಮಹಾರಾಜ. ಇಲ್ಲಿ ಆ ತರ ವ್ಯಕ್ತಿ ಯಾರೂ ಇಲ್ಲ. ನಿಮಗ ಅನ್ನಿಸ್ತಾ ಇದ್ಯಾ
ಈ ನಿಮ್ಮ ರಾಜ್ಯ ಸಭೆಯಲ್ಲಿ ಅಂತ ವ್ಯಕ್ತಿ ಇದಾನ ನನ್ನನ್ನ ಬುದ್ಧಿವಂತಿಕೆಯಲ್ಲಿ ಸೋಲ್ಸೋದಕ್ಕೆ? ಇದ್ದರೆ ನಾನು ಸವಾಲಿಗೆ ತಯಾರಾಗಿದ್ದೀನಿ. ನಾನಿಲ್ಲಿರೋ ಎಲ್ಲರಿಗೂ ಶಾಸ್ತ್ರಾರ್ಥಕ್ಕೆ ಸವಾಲ್ ಮಾಡ್ತಿದ್ದೀನಿ. ಯಾರಾದ್ರೂ ಮುಂದೆ ಬಂದು ನನ್ನನ್ನ ಸೋಲ್ಸಿ ನಿಮ್ಮ ಮಾತನ್ನ ರುಜು ಮಾಡಿ. ಇದು ಜ್ಞಾನದ ಯುದ್ಧ ಆಗುತ್ತೆ. ಒಳ್ಳೆಯದು. ಇದೇ ಮಾತು ಅಂತಂದರೆ ಮಹಾರಾಜೆ, ಕ್ಷಮಿಸಿ ನನ್ನ ಮಾತಿನ ಅರ್ಥ ಏನಂದ್ರೆ, ಆನಂದ ನಮಗ್ ಸಿಗುತ್ತೆ ಯಾವಾಗ ಅಂದ್ರೆ ಇಬ್ರು ಸಮಾನ ಜ್ಞಾನಿಯ ಜೊತೆ ಪ್ರತಿಸ್ಪರ್ಧೆಯಾದಾಗ. ಗುರುಗಳೇ, ಈ ದೇವಿ ಏನಾದ್ರೂ ನಿಮ್ಮನ್ನ ಸೋಲಿಸ್ಬಿಟ್ರೆ ನಿಮ್ಮ ಪ್ರತಿಷ್ಠೆ ಇದೆಯಲ್ಲ ಅದು ಸಮಾಪ್ತಿ ಆಗ್ಬಿಡುತ್ತೆ. ಗುರುಗಳೇ, ಆದ್ರೆ ಮಹಾರಾಜರೇ, ನನಗಿದೆಲ್ಲ ಬಹಳ ಸಾಮಾನ್ಯವಾದ ವಿಷಯಗಳು. ನನ್ನನ್ನ ಇದರಿಂದ ದೂರನೇ ಇಟ್ಟಿರಿ ಮಹಾರಾಜರೇ. ಉಚಿತವು. ಸರಿ, ಹಾಗಿದ್ದರೆ ನಾವು ಪಂಡಿತ ರಾಮಕೃಷ್ಣರನ್ನು ನೇಮಿಸುತ್ತೇವೆ ನಿಮ್ಮೊಂದಿಗೆ ಪ್ರತಿಸ್ಪರ್ಧಿಸಲು. ಅವರು ನಿಮ್ಮನ್ನು ಈ ಜ್ಞಾನದ ಯುದ್ಧದಲ್ಲಿ ಸೋಲಿಸುತ್ತಾರೆ. ನಾನ್ ಸ್ವೀಕರಿಸ್ತೀನಿ ಮಹಾರಾಜ. ಸರಿ, ಹಾಗಿದ್ದರೆ ನಾಳೆ ರಾತ್ರಿ ದರ್ಬಾರಿನಲ್ಲಿ ಪಂಡಿತ ರಾಮಕೃಷ್ಣ ಹಾಗೂ ಮೋಹಿನಿ ದೇವಿಯ ನಡುವೆ ಪ್ರತಿಸ್ಪರ್ಧೆ ಆಗುತ್ತದೆ. ಅಲ್ಲಿ ಪಂಡಿತ ರಾಮಕೃಷ್ಣ ನಿಮ್ಮನ್ನು ಸೋಲಿಸುತ್ತಾರೆ. ಆದ್ರೆ ಮಹಾರಾಜರೇ, ಒಂದು ವೇಳೆ ನಾನು ರಾಮಕೃಷ್ಣನನ್ನ ಪರಾಜಿತ ಮಾಡಿದರೆ ಆಗ? ನೋಡು, ನೀನು ಮತ್ತೆ ಸಿಕ್ಕಾಕೊಂಡೆ ರಾಮ. ಬೇಗ ಏನಾದ್ರೂ ಹೇಳು. ಮಹಾಪ್ರಭು, ನಾನು ಪಂಡಿತ ರಾಮಕೃಷ್ಣರ ಪರವಾಗಿ ನಾವು ನಿಮ್ಮ ಸವಾಲನ್ನು ಸ್ವೀಕರಿಸುತ್ತೇವೆ ದೇವಿ. ಪರಾಜಿತರಾದವರಿಗೆ ಪರಿಹಾರ ಏನು ಮಹಾರಾಜ? ನೀವೇ ಹೇಳಿ. ಒಂದು ವೇಳೆ ನಾನು ಪಂಡಿತ ರಾಮಕೃಷ್ಣರನ್ನ ಶಾಸ್ತ್ರಾರ್ಥದಲ್ಲಿ ಪರಾಜಿತ ಮಾಡಿದರೆ ಅವರು 41 ದಿನಗಳವರೆಗೂ ಅವರು ನನ್ನ ದಾಸನಾಗಿ ಸೇವೆ ಮಾಡಬೇಕು. ಒಂದು ವೇಳೆ ಪಂಡಿತ ರಾಮಕೃಷ್ಣನು ನಿಮ್ಮನ್ನು ಸೋಲಿಸಿದಾಗ ಆಗ? ಒಂದು ವೇಳೆ ಆ ತರ ಆದ್ರೆ ಹಾಗೆ ನಡೀಲಿ. ಪಂಡಿತ ರಾಮಕೃಷ್ಣ ಹೇಳಿದ ಹಾಗೆ. ಅಯ್ಯೋ, ಎಂತ ಕೆಲಸ ಆಗೋಯ್ತು. ಎಂತ ಒಳ್ಳೆ ಅವಕಾಶ ಕಳ್ಕೊಂಬಿಟ್ಟಲ್ಲ ನಾನು. ಮತ್ತೆ ಈ ಅವಕಾಶ ಪಂಡಿತ ರಾಮಕೃಷ್ಣನಿಗೆ ಸಿಕ್ತು. ಗುರುಗಳೇ, ನಮಗೆ ಪಂಡಿತ ರಾಮಕೃಷ್ಣನ ಮೇಲೆ ಪೂರ್ತಿ ವಿಶ್ವಾಸವಿದೆ. ಯಾಕೆ? ಅದೇ ಪಂಡಿತ ರಾಮಕೃಷ್ಣ ಮೋಹಿನಿಯನ್ನ ಪರಾಜಿತಗೊಳಿಸ್ತಾನೆ ಅಂತ. ಸರಿ, ಹಾಗಿದ್ದರೆ ಈ ಶಾಸ್ತ್ರ ಯುದ್ಧವು ನಡೆಯುತ್ತದೆ. ಮಹಾರಾಜರೇ, ಆದ್ರೆ ಈ ಶಾಸ್ತ್ರ ಯುದ್ಧ ಹೇಗೆ ಸಂಪನ್ನ ಆಗುತ್ತೆ? ಗುರುಗಳೇ, ಹಾ ಮಹಾರಾಜ್ರೆ, ನೀವು ಈ ರಾಜ ದರ್ಬಾರಿನ ರಾಜ ಪುರೋಹಿತರು. ಹಾಗಾಗಿ ನೀವೇ ಈ ಶಾಸ್ತ್ರ ಯುದ್ಧದ ನಿಯಮ ರೂಪಿಸುತ್ತೀರಿ. ಈ ಜವಾಬ್ದಾರಿ ನಿಮ್ಮದಾಗುತ್ತದೆ. ಸ್ವೀಕಾರ ಮಹಾರಾಜ್ರೆ, ನಿಮ್ಮ ಆದೇಶದ ಪಾಲನೆಯಾಗುತ್ತೆ. ಹಾಗಿದ್ದರೆ ಆಚಾರ್ಯ ತಾತಾಚಾರ್ಯರು ಈ ಶಾಸ್ತ್ರ ಯುದ್ಧದ ನಿಯಮ ರಚಿಸುತ್ತಾರೆ. ಹಾಗೂ ನಾಳೆ ಪ್ರಾತಃ ಕಾಲದಲ್ಲಿ ಈ ಶಾಸ್ತ್ರ ಯುದ್ಧ ಇಲ್ಲೇ ಈ ರಾಜ ದರ್ಬಾರಿನಲ್ಲೇ ನಡೆಯುತ್ತದೆ. ಚಿಂತೆ ಮಾಡ್ಬೇಡ ರಾಮ, ಸ್ವಲ್ಪ ತಯಾರಿ ಮಾಡ್ಕೋ ಸಾಕು. ನೀನು ಈ ಶಾಸ್ತ್ರಾರ್ಥದಲ್ಲಿ ಖಂಡಿತವಾಗಿ ವಿಜಯಶಾಲಿ ಆಗ್ತೀಯ. ಮಹಾಪ್ರಭು, ನೀವು ನನಗೆ ಅನುಮತಿ ಕೊಟ್ರೆ ನಾನಿಲ್ಲಿಂದ ಹೊರಡಬಹುದಾ? ನಾಳೆ ನಡೆಯೋ ಪೈಪೋಟಿಗೆ ಸಿದ್ಧನಾಗಬೇಕು. ಅವಶ್ಯ ಪಂಡಿತರೆ, ಹೊರಡಿರಿ. ಸರಿ, ಪ್ರಣಾಮಗಳು. ಪ್ರಣಾಮ ದೇವಿ. ಪ್ರಣಾಮಗಳು ಮಹಾರಾಜ.
ಗುರುಗಳೇ, ಎಲ್ಲವೂ ಮಾಯಾ, ಜಗತ್ತೇ ಮಾಯಾ ಮಹಾರಾಜರೇ. ಸಭೆಯನ್ನು ಮುಂದುವರೆಸಿ. ಅಯ್ಯೋ, ಇವರು ಸಮಸ್ತ ರಾಜ್ಯದ ಮಹಾನ್ ಪ್ರಚಂಡ ಪಂಡಿತರು. ಆದ್ರೆ ಇವರೆಲ್ಲ ಇಲ್ಲೇ ಯಾಕೆ ಬಂದಿದ್ದಾರೆ? ಪ್ರಣಾಮಗಳು ಮಹಾನ್ ಪಂಡಿತ ಶ್ರೀಧರ್. ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ನಿಮ್ಮಂತಹ ಪ್ರಚಂಡ ಪಂಡಿತರನ್ನ ನಾನು ನೋಡ್ತಾ ಇರೋದು ನನ್ನ ಸೌಭಾಗ್ಯ. ಆದ್ರೆ ಕ್ಷಮಿಸಿ, ನಾನು ನಿಮ್ಮ ಹತ್ರ ಕೇಳ್ಬೋದಾ, ನಿಮ್ಮಂತಹ ಮಹಾನ್ ಪಂಡಿತರಿಗೆ ಇಂಥ ಸ್ಥಿತಿ ಯಾಕೆ ಬಂತು ಅಂತ? ಮತ್ತೆ ಯಾರು ಮಾಡಿದ್ರು? ನಾನೇ. ಪಂಡಿತ ರಾಮಕೃಷ್ಣ, ಈ ಎಲ್ಲ ಪಂಡಿತರು ನನ್ನ ಸೇವಕರು. ಆದ್ರೆ ದೇವಿ, ಇವರೆಲ್ಲ ಪ್ರಚಂಡ ಪಂಡಿತರು, ಗೌರವ ಮತ್ತೆ ಸನ್ಮಾನಕ್ಕೆ ಅರ್ಹರಾದವರು. ಈ ಎಲ್ಲ ಪಂಡಿತರು ನನ್ನ ಪಲ್ಲಕ್ಕಿನ ಹೊರ್ತಾರೆ. ಯಾಕೆ ಅಂದ್ರೆ ನಾನು ಇವರನ್ನ ಶಾಸ್ತ್ರಾರ್ಥದಲ್ಲಿ ಸೋಲ್ಸಿದ್ದೀನಿ. ರಾಮ, ಇವರೆಲ್ಲರೂ ಈ ರಾಜ್ಯದ ಮಹಾಜ್ಞಾನಿಗಳು. ಇವ್ರಿಗೆ ಇಂಥ ಅವಸ್ಥೆ ಮಾಡಿದಾಳ ಈ ಮೋಹಿನಿ? ಎಷ್ಟು ಅಹಂಕಾರ ಇವಳಿಗೆ! ಎಷ್ಟು ಕ್ರೂರವಾಗಿ ವರ್ತನೆ ಮಾಡ್ತಾಳೆ ಪಂಡಿತರ ಜೊತೆಗೆ. ಪಂಡಿತ ರಾಮಕೃಷ್ಣ, ನೀವ್ ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ನಾನ್ ತಿಳ್ಕೊಬೋದಾ? ಸರಿ ಬಿಡಿ, ನಾನೇ ಹೇಳ್ತೀನಿ. ನೀವು ಈ 8 ಪ್ರಖ್ಯಾತ ಪಂಡಿತರನ್ನ ನೋಡಿ ಆಶ್ಚರ್ಯ ಏನು ಪಟ್ಟಿಲ್ಲ ತಾನೆ? ಬನ್ನಿ ನನ್ ಜೊತೆ. ನಮ್ಮ ಸೇವಕರು ಬರೀ ಇವ್ರು ಮಾತ್ರ ಅಲ್ಲ, ನನ್ನ ಪಲ್ಲಕ್ಕಿನ ಹೊತ್ತವರು ಇನ್ನೂ ತುಂಬಾ ಜನ ಇದ್ದಾರೆ. ಅಲ್ಲಿ ನೋಡಿ ಒಂದ್ಸಲ. ಈ ಎಲ್ಲ ಪಂಡಿತರು ನನ್ನ ಬುದ್ಧಿವಂತಿಕೆಗೆ ಸಾಕ್ಷಿಗಳು. ಇವರೆಲ್ಲರನ್ನೂ ನಾನು ಜ್ಞಾನದ ಸ್ಪರ್ಧೆಯಲ್ಲಿ ಸೋಲ್ಸಿದ್ದೀನಿ. ಪಂಡಿತ ರಾಮಕೃಷ್ಣ, ನೀವು ಚಿಂತೆ ಮಾಡಬೇಡಿ. ನಿಮಗೆ ನನ್ನ ಪಲ್ಲಕ್ಕಿನ ಹೊರೋ ಅವಕಾಶ ಕೊಡ್ತೀನಿ. ರಮಾ, ನೀನಂತೂ ಈ ಸ್ಪರ್ಧೆಯಲ್ಲಿ ನಿಜವಾಗ್ಲೂ ವಿಜಯಶಾಲಿ ಆಗ್ಬೇಕು. ಇಲ್ಲ ಅಂದ್ರೆ 41 ದಿನ ಪಲ್ಲಕ್ಕಿ ಎತ್ತಬೇಕಾಗತ್ತೆ. ಹಾ ಬಂದು, ನಾನು ಈ ಸ್ಪರ್ಧೆಯನ್ನ ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು. ಬೇರೆ ಯಾವ ಸ್ಪರ್ಧೆಗಂತೂ ಈ ಸ್ಪರ್ಧೆ ನನಗೆ ಗೆಲ್ಲೋದು ಮುಖ್ಯವಾಗಿದೆ. ಮತ್ತೆ ಈ ಸ್ಪರ್ಧೆನ ನಾನು ಈ ಪಂಡಿತ ಮತ್ತೆ ಜ್ಞಾನಿಗಳಿಗೋಸ್ಕರ ಗೆಲ್ತೀನಿ. ಯಾಕೆ ಅಂದ್ರೆ ಈ ಸ್ತ್ರೀ ಇವರಿಗೆಲ್ಲ ಅವಮಾನ ಮಾಡಿದಾಳೆ. ನೃತ್ಯ ಪ್ರಾರಂಭವಾಗಲೇ. ಸರ್ವನಾಶ ನಿಂದು. ಏನಾಯ್ತು ಗುರುಗಳೇ? ಏನಾಯ್ತು ಪ್ರಭು? ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ನಿದ್ರಾವಸ್ಥೆಲೆ ನಗ್ತಾ ಇದ್ರಿ, ಈಗ ಯಾಕೆ ಕಿರ್ಚ್ತಾ ಇದ್ದೀರಾ? ಅಯ್ಯೋ, ಮೋಹಿನಿ ಅಂತ ಸುಂದರಿಯ ಕೈಯಿಂದ ಹಣ್ಣು ತಿನ್ನೋದು ಒಂದು ರೀತಿಯ ಬೇರೆ ಆನಂದ. ಆದ್ರೆ ಎಲ್ಲ ಸಂತೋಷವನ್ನ ಭಂಗ ಮಾಡಿಬಿಟ್ಟ ಈ ಕಪಿ ರಾಮಕೃಷ್ಣ. ಕನಸಿನಲ್ಲೂ ನನ್ನನ್ನ ಹಿಂಬಾಲಿಸೋದನ್ನ ಬಿಡ್ತಾ ಇಲ್ಲ. ಸ್ವಾಮಿ, ಏನಾಯ್ತು? ನೀವ್ ಯಾಕೆ ಮೌನವಾಗಿದ್ದೀರಾ? ಯಾವ್ದಾದ್ರು ಕೆಟ್ಟ ಕನ್ಸ್ ಕಂಡ್ರಾ? ನಾನು ಕನಸಿನಲ್ಲಿ ಅತ್ಯಂತ ಸುಂದರ ಸ್ತ್ರೀನ, ಅತಿ ಸುಂದರವಾದ ಕಂಚೀವರಂ ಸೀರೆನ ನಿನಗೋಸ್ಕರ ತಂದಿದ್ದೆ. ಮತ್ತೆ ಅದನ್ನ ತಗೊಳ್ಬೇಕು ನೋಡಿದಾಗ ಆ ಸೀರೆನ ಬೇರೆಯವ್ರು ಧರಿಸಿದ್ರು. ಅದಕ್ಕೆ ನಾನು ಕೂಗ್ಬಿಟ್ಟೆ. ಯಾರದು? ಕನ್ಸಲ್ಲಿ ನನ್ನ ಅಧಿಕಾರನ ಕಿತ್ಕೊಂಡಿದ್ ಯಾರದು? ಧನಿ,
ದಣಿನೇ ಆ ಸೀರೆನ ಉಟ್ಕೊಂಡು ನಿಂತಿದ್ದ ಅಲ್ಲಿ. ಧನಿನ ಆದ್ರೆ ನೀನೊಂದ್ ಚೂರೂನು ಚಿಂತೆ ಮಾಡಬೇಡ ಪ್ರಿಯೆ, ಅದು ಕನಸಷ್ಟೇ. ಯಥಾರ್ಥದಲ್ಲಿ ನಾವು ಎಂದಿಗೂ ಇಂಥ ಅಧರ್ಮಿಗಳ ಕೈಗೆ ನಿನ್ನ ಸೀರೆಯನ್ನ ಸಿಗೋದಕ್ಕೆ ಬಿಡೋದಿಲ್ಲ. ನಿಮ್ ಕನ್ಸಲ್ಲಿ ನಾನ್ ಬಂದಿರೋದೇ ನನ್ ಸೌಭಾಗ್ಯ ಸ್ವಾಮಿ, ನನ್ ಸೌಭಾಗ್ಯ. ನಿಮ್ಮ ಕೃಪೆ ನನ್ ಮೇಲೆ ಬಹಳನೇ ಇದೆ. ನಾನು ಭಗವಂತಂಗೆ ನೈವೇದ್ಯ ಅರ್ಪಿಸ್ ಬರ್ತೀನಿ. ಹೋಗ್ಬಾ. ಯಾಕೆ ಪ್ರಭು, ಸ್ವಪ್ನದಲ್ಲಿ ಸೀರೆ ಇತ್ತಾ? ಅಥವಾ ಸೀರೆ ಜೊತೆ ವಿಶ್ವ ಸುಂದರಿ ಸ್ತ್ರೀ ಇದ್ಲಾ? ಬಾ ಇಲ್ಲಿ. ಬಂದೆ ಗುರುಗಳೇ. ನನ್ನೆಲ್ಲ ಸಂತೋಷನೂ ಭಂಗ ಮಾಡ್ಬಿಟ್ಟ ಈ ರಾಮಕೃಷ್ಣ. ನಾಳೆ ಒಂದ್ ವೇಳೆ ಆ ಶಾಸ್ತ್ರಾರ್ಥವನ್ನ ಗೆದ್ದುಬಿಟ್ರೆ ಅವನ ಕೀರ್ತಿ ಇನ್ನೂ ಬೆಳೆಯುತ್ತೆ. ಮಹಾರಾಜ ದರ್ಬಾರ್ನಲ್ಲಿ ನಾಯಕನಾಗೋಗ್ತಾನೆ. ಅದಾದ ನಂತರ ಮೋಹಿನಿ, ಆ ಧರ್ಮಿ ಮೋಹಿನಿ ಕೈಯಿಂದ ಏನೇನ್ ಮಾಡಿಸ್ಕೋತಾನೋ ಏನೋ. ಗುರುಗಳೇ, ನೀವು ಮೋಹಿನಿನ ಕಡಿಮೆ ಅಂತ ತಿಳ್ಕೊಬೇಡಿ. ಮೋಹಿನಿ ನಿಮಗೆ ಗೊತ್ತಿಲ್ಲ ಎಷ್ಟು ಜನ ಪ್ರಖ್ಯಾತ ಪಂಡಿತರನ್ನ ಸೋಲಿಸಿ ತನ್ನ ಸೇವಕರನ್ನಾಗಿ ಮಾಡ್ಕೊಂಡಿದ್ದಾಳೆ ಅಂತ. ಒಳ್ಳೇದಾಯ್ತು ಗುರುಗಳೇ, ನಿಮ್ಮ ಪ್ರತಿಸ್ಪರ್ಧೆ ಆ ಮೋಹಿನಿ ದೇವಿ ಜೊತೆ ಆಗ್ಲಿಲ್ಲ. ಇಲ್ದೆ ಹೋಗಿದ್ರೆ ಅವಳು ನಿಮ್ಮನ್ನ ನಿಶ್ಚಿತವಾಗಿ ಪರಾಜಿತಗೊಳಿಸ್ತಿದ್ಲು. ಮತ್ತೆ ನೀವ್ ಎತ್ತಬೇಕಾಗಿತ್ತು ಅವಳ ಭಾರಿಯಾದ ಪಲ್ಲಕ್ಕಿಯನ್ನ. ಯೋಚನೆ ಮಾಡಿ ಗುರುಗಳೇ, ನಿಮ್ಮಿಂದ ನೀರಿನ ಪಾತ್ರೆಯನ್ನು ಎತ್ತೋಕ್ಕಾಗೋದಿಲ್ಲ. ಗುರುಗಳೇ, ನೀವು ವಿಜಯನಗರ ಬಿಟ್ಟು ಹೋಗ್ಬೇಕಾಗಿರ್ತಿತ್ತು. ಮತ್ತೆ ನೀವು ಎಲ್ಲೋ ಬೇರೆ ಕಡೆ ಉಳ್ಕೊಳ್ಳೋದಿಕ್ ಜಾಗ ಮಾಡ್ಕೋಬೇಕಾಗಿರ್ತಿತ್ತು. ಇಲ್ಲಿ ಬಾ ಇಲ್ಲಿ. ಬಂದೆ ಗುರುಗಳೇ. ಮಹಾರಾಣಿ ಚಿನ್ನಾದೇವಿ, ಮಹಾರಾಣಿ ತಿರುಮಲಾಂಬ, ಇದು ಯಾವ ರೀತಿಯ ಪರಿವರ್ತನೆ? ನಮ್ಮಂಥ ರೂಪವತಿ ವಿದುಷಿ ಪತ್ನಿ ಆದ್ರೂ ಕೂಡ ನಿಮ್ಗೆ ಪ್ರೀತಿ ಅರ್ಥ ಏನು ಅಂತ ಗೊತ್ತಿಲ್ವಾ? ಆ ರೂಪವತಿ ಮೋಹಿನಿ ಹೇಳಿದ್ಮೇಲೆ ನಿಮ್ಗೆ ಪ್ರೀತಿ ಅರ್ಥ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಲ್ವಾ? ಮಹಾರಾಣಿ ಅಲ್ಲ, ಇನ್ನು ಎಲ್ಲ ಅರ್ಥ, ಪರಿಭಾಷಾ, ತಾತ್ಪರ್ಯ, ಸಂದರ್ಭ ಅವಳೇ ಹೇಳ್ತಾಳೆ ನಿಮ್ಗೆ. ಆದರೆ ನಿಮ್ಗೆ ಯಾವತ್ತೂ ನಮ್ಮಿಂದ ಪ್ರೀತಿ ಸಿಕ್ಕಿರ್ಲಿಲ್ವಾ? ಆಗಿದೆ, ಆದರೆ ಪ್ರೀತಿ ಅರ್ಥ ಏನು ಅಂತ ಗೊತ್ತಾಗಿರ್ಲಿಲ್ಲ ಅಲ್ವಾ? ಆದ್ರೆ ಮೋಹಿನಿ ಹೇಳ್ಕೊಟ್ಟಿರೋದಕ್ಕೆ ಎಲ್ಲ ಅರ್ಥ ಆಗಿರತ್ತೆ ಅಲ್ವಾ? ನೀವು ನಮ್ಮ ಮಾತನ್ನಾದರೂ ಕೇಳಿ ಮಹಾರಾಣಿ. ಮಾತ್ ಕೇಳಿ ಮಹಾರಾಜ. ಈಗ ನಾವು ನಿಮಗೆ ಹೇಳ್ಕೊಡ್ತೀವಿ ನವರಸ. ನವರಸಗಳಿರತ್ತಲ್ವಾ ಪ್ರೀತಿಲಿ? ಹೌದು. ಇದನ್ನ ಮೋಹಿನಿ ಉಡುಗೊರೆ ಕೊಟ್ಟಿದ್ದಲ್ಲ ನಿಮ್ಗೆ? ಹೌದು. ಆದ್ರೆ ಇದರಲ್ಲಿ ಶೃಂಗಾರ ರಸ ಇಲ್ಲ. ಮಹಾರಾಣಿ, ಮತ್ತೀಗ ಇದಕ್ಕೆ ಹೇಳ್ತಾರೆ ಶೃಂಗಾರ ರಸ. ನೋಡಿ ಮಹಾರಾಣಿ, ನಿಮಗೆ ಅರ್ಥವಾಗುವುದರಲ್ಲಿ ಏನೋ ಒಂದು ತಪ್ಪಾಗಿದೆ. ತಪ್ಪು ನಮ್ಮಿಂದ ಅಲ್ಲ, ನಿಮ್ಮಿಂದ ಆಗ್ತಿದೆ. ನೀವಿಬ್ಬರು ಏಕೆ ನಗುತ್ತಿದ್ದೀರಿ? ಮಹಾರಾಜರೇ, ನಾವು ನಗ್ತಾ ಇಲ್ಲ, ನಾವು ನಿಮ್ಗೆ ಹಾಸ್ಯ ರಸದ ಪರಿಚಯ ಮಾಡಿಸ್ತಿದೀವಿ. ನೀವು ನಮ್ಮ ಮಾತನ್ನಾದರೂ ಕೇಳಿ. ನೀವ್ ಕೇಳಿ. ನಾವು ಮೊದಲನೇ ಬಾರಿ ಮೋಹಿನಿ ಬಗ್ಗೆ ಕೇಳಿದ್ವಿ. ಆಗ ನಮ್ಗೆ ಅದ್ಭುತ ರಸದ ಅನುಭವ ಆಯ್ತು. ಮತ್ತೆ ಅದ್ರ ನಂತರ ನಾವು ನೋಡಿದ್ವಿ, ನೀವು ಆ ಸುಂದರಿ ಮೋಹಿನಿಯಿಂದ ಪ್ರಭಾವಿತರಾಗಿದ್ರಿ. ನಮ್ಗೆ ಭಯ ಆಗ್ಬಿಡ್ತು. ಮಹಾರಾಣಿ ಚಿನ್ನದೇವಿ, ಭಯಭೀತರಾಗ್ಬೇಕು. ಕ್ರೋಧನ ತೋರ್ಸೋಕೆ ಮುಂದೆ ಅವಕಾಶ ಸಿಗತ್ತೆ. ಈಗ ಭಯಭೀತರು. ಆಮೇಲೆ ನಮಗ್ ಗೊತ್ತಾದಾಗ ಮೋಹಿನಿ ಉತ್ತರದಿಂದ ನೀವು ಪ್ರಸನ್ನರಾಗಿದ್ದೀರಿ ಅಂತ, ಆಗ ನಮ್ಗೆ ಬೀಭತ್ಸ ರಸದ ಅನುಭವ ಆಯ್ತು. ದ್ವೇಷ ಹುಟ್ಟು ನಮ್ಗೆ. ಮತ್ತೆ ನಮ್ಗೆ ಆಮೇಲೆ ಗೊತ್ತಾಯ್ತು, ನೀವು ಪಂಡಿತ ರಾಮಕೃಷ್ಣನ್ ಜೊತೆ ಸೇರಿ ಮೋಹಿನಿಯ ಶಾಸ್ತ್ರಾರ್ಥ ಇಟ್ಟಿದ್ದೀರಾ ಅಂತ. ಅದರಿಂದ ಅವರು ಮತ್ತೆ ರಾಜ್ಯಸಭೆಗೆ ಬಂದು ನೀವು ಅವ್ರನ್ನ ಮತ್ತೆ ನೋಡೋಕಾಗತ್ತೆ ಅಂತ. ಇದನ್ ಕೇಳಿ ನಮ್ಗೆ ಕ್ರೋಧ ಬಂತು. ಮಹಾರಾಣಿ, ರೌದ್ರ ರಸ. ಮತ್ತೆ ನಮ್ಗೆ ನೆನ್ಪಾಯ್ತು ವೀರರಸದ್ದು. ಅದನ್ನು ತೋರ್ಸೋದಾ ನಿಮ್ಗೆ? ಆದರೆ ಅದರ ಅವಶ್ಯಕತೆ ಏನಿದೆ? ಕ್ಷಮಿಸಿ ಮಹಾರಾಣಿ ತಿರುಮಲಾಂಬ, ಹಾಗೂ ನೀವಿಬ್ಬರು ಶಾಂತರಸದ ಅನುಭವ ತೋರಿಸಿ. ಶಾಂತರಾಗಿ ಮಹಾರಾಣಿ ತಿರುಮಲಾಂಬ. ಇಲ್ಲ, ನಾವಿವತ್ತು ಮಹಾರಾಜರಿಗೆ ನವರಸಗಳನ್ನ ಖಂಡಿತವಾಗ್ಲೂ ತೋರಿಸ್ತೀನಿ. ಮಹಾರಾಣಿ, ಈಗ
ಎಲ್ಲ ರಸಗಳ ಅನುಭವ ಆಯ್ತು ಅಲ್ವಾ ನಿಮ್ಗೆ? ಹೌದು, ಸಂಪೂರ್ಣವಾಗಿ ಅನುಭವವಾಯಿತು. ಸಂಪೂರ್ಣವಾಗಿ. ಧನ್ಯವಾದ. ಆದ್ರೆ ಇವತ್ತಿನ ನಂತರ ನೀವು ನನ್ನ ಕಕ್ಷಕ್ಕೆ ಖಂಡಿತ ಬರೋ ಹಾಗಿಲ್ಲ. ಮತ್ತೆ ಇದೇ ನಿಮ್ಗೆ ದಂಡನೆ. ಬನ್ನಿ. ಸತ್ಯ ಹೇಳಿದ್ದಾರೆ ಯಾರು. ಹೆಂಡತಿ ಹೂಡಿದರೆ ಪ್ರಶ್ನೆಗಳ ಬಾಣ, ನಿಂತೇ ಹೋಗುತ್ತದೆ ರಾಜನ ಪ್ರಾಣ. ಸತ್ಯವಚನವು. ನನ್ನ ಮಗ ಶಾಸ್ತ್ರಾರ್ಥಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ಅಲ್ವಾ? ಈ ಶಬ್ದ ಏನು? ರಾಮ, ಮಲ್ಗಿದ್ದು ನೀನು, ಆದ್ರೆ ಶಿಕ್ಷೆ ನನಗೆ ಯಾಕೆ ಸಿಗ್ತಾ ಇದೆ? ಇದಂತೂ ಸ್ಪಷ್ಟವಾದ ಅನ್ಯಾಯ ರಾಮ. ಅದನ್ನ ಹೋಗಿ ಮಹಾರಾಜರ ಹತ್ರ ಕೇಳಿ ಹೋಗು. ಇದ್ರಲ್ಲಿ ಮಾಲಾದನ ಅವಶ್ಯಕತೆ ಏನಿದೆ? ಅಮ್ಮನೇ ನ್ಯಾಯ ಮಾಡ್ತಾರೆ. ನೆನ್ನೆಲ್ಲ ಅರ್ಲಿ ಧ್ಯಾನ ಮಾತ ಕೇಳಿತ್ತು, ಅದನ್ ಬಿಟ್ಟು ಮಲ್ಕೋತಿದ್ದೆ ನೀನು. ಈ ಗುಂಡಪ್ಪ ಅಗ್ನಿಗೆ ತುಪ್ಪ ಯಾಕೆ ಸುರಿತಾ ಇದ್ದಾನೆ? ಸ್ವಲ್ಪ ಸುಮ್ನಿರೋದಕ್ಕೆ ಹೇಳು ರಾಮ. ಗುಂಡಪ್ಪ, ನೀನ್ ಸ್ವಲ್ಪ ಸುಮ್ನೆ ಇರೋದಕ್ಕೆ ಏನ್ ತಗೋತೀಯಾ? ಧಂತೆ. ಇದೇನಿದು? ಒದ್ದೆ ಬಟ್ಟೆ. ಅಯ್ಯೋ, ಅದ್ ನನಗೆ ಗೊತ್ತು, ಇದು ಒದ್ದೆ ಬಟ್ಟೆ ಅಂತ. ಆದ್ರೆ ನನ್ ತಲೆ ಮೇಲೆ ಯಾಕೆ ಇಡ್ತಿದ್ಯಾ? ನಿನ್ನ ತಲೆ ತಣ್ಣಗಾಗಿ ನಿನ್ನ ಗಮನನ ಕೇಂದ್ರೀಕರಿಸಿ ಓದ್ಕೊಳ್ಳಿ ಅಂತ. ನಿಮಗ್ ಗೊತ್ತಿದ್ಯಾ ಮಹಾರಾಜರು ಎಷ್ಟು ಒಳ್ಳೆಯವ್ರಂತ, ಮತ್ತೆ ಎಷ್ಟು ಸ್ನೇಹಿತರಾಗಿ ವರ್ತನೆ ಮಾಡ್ತಾರೆ ಅಂತ? ಯಾವಾಗ ವಿಕಟ ಸಮಸ್ಯೆ ಆಗುತ್ತೋ ಅವಾಗ ನನ್ ಸ್ಮರಣೆ ಬರೋದವರಿಗೆ. ನೀನ್ ಇಲ್ಲಿವರೆಗೂ ನಾನೆಲ್ಲರ ಜೊತೆ ಹೇಗಿರ್ತೀನಿ ಅಂತ ನೋಡೇ ಇಲ್ವಲ್ಲ? ನೀನೇನಾದ್ರೂ ಆ ಹೆಂಗಸನ್ನ ಶಾಸ್ತ್ರಾರ್ಥದಲ್ಲಿ ಸೋಲಿಸ್ಲಿಲ್ಲ ಅಂತಂದ್ರೆ ಮನೆಯಿಂದ ಹೊರಗಡೆ ಹಾಕ್ತೀನಿ, ಈ ದೊಣ್ಣೆಯಿಂದ ಕೈ ಕಾಲು ಮುರಿತೀನಿ. ಅಯ್ಯೋ ಶಾರದಾ, ಆ ಮೋಹಿನಿ ನೋಡಾಕ ಬಹಳ ಚಲೋ ಇದ್ದಾಳಂತ. ರೂಪವತಿ, ಈ ರಾಮಕೃಷ್ಣ ಮೋಹಿನಿ ಜೊತೆ ಹೋಗ್ಬೇಕಂತ ಈ ತರ ನಾಟಕ ಮಾಡ್ತಿರ್ಬೋದ್ ನೋಡ. ಅಯ್ಯೋ, ರೂಪವತಿ ಆಗಿರ್ಲಿ ಬಿಡ್ಲಿ, ಆದ್ರೆ ಅದ್ರಲ್ಲಿ ಏನಾಗತ್ತೆ? ಯಾಕೆ? ಅವಳು ನೀನ್ ನೋಡೇ ಇಲ್ವಾ? ನೋಡಿದ್ನಲ್ವಾ? ಹೌದಾ? ದರ್ಬಾರಿಗೆ ಸ್ತ್ರೀಯರನ್ನ ನೋಡೋಕೆ ಹೋಗೋದಾ? ಅಯ್ಯೋ, ಅವರು ನನ್ನ ಹತ್ರ ಬಂದ್ ನಿಂತ್ಕೊಂಡ್ರು, ಅದಕ್ ನೋಡ್ದೆ ಅಷ್ಟೇ. ಹತ್ರನಾ? ತುಂಬಾ ಆನಂದ ಸಿಕ್ತು ಅಂತ ಅನ್ಸುತ್ತೆ. ಇದ್ರಲ್ಲಿ ಆನಂದ ಸಿಗೋದ್ ಏನಿದೆ? ಇನ್ನೇನ್ ಬೇಕಾಗಿತ್ತು? ಹೋಗಿ ಅವಳನ್ನ ತಪ್ಕೊಳ್ಳೋದಾ? ಶಾರದಾ, ಅವ್ರು ನನ್ನನ್ನ ಯಾಕೆ ತಪ್ಕೋತಾರೆ? ಹೌದಾ? ಅಂದ್ರೆ ಅವಳನ್ನ ತಪ್ಕೊಳ್ಳೋಕೆ ಕಾರಣ ಹುಡುಕ್ತಾ ಇದ್ಯಾ? ಅಯ್ಯೋ, ತಪ್ಕೊಳ್ಳೋದಕ್ಕೆ ಯಾವ ಕಾರಣ ಕೂಡ ಇಲ್ಲ. ಅಂದ್ರೆ ಕಾರಣನೆಲ್ಲ ತಪ್ಕೋತಾಳ ಅವಳು? ಸುಬಲಕ್ಷ್ಮಿ, ನೀನ್ ಇಷ್ಟೊಂದು ನಗಾಡೋದಕ್ಕೆ ಏನಿದೆ? ಓ ಶಾರದಾ, ಈಗ ಹುಷಾರಾಗ. ಈ ಪುರುಷರ ಮನಸ್ಸು ಜರಾಕ ಜಾಸ್ತಿ ಸಮಯ ಬೇಕಾಗಿಲ್ಲ. ನಾನ್ ಪುರುಷ ಅಲ್ಲ. ನನ್ ಮಾತಿನ ಅರ್ಥ ಏನು ಅಂದ್ರೆ, ನಾನ್ ಆ ತರದ ಪುರುಷ ಅಲ್ಲ. ಮೋಹಿನಿನ ಅಲ್ಲ, ದೇವ್ರಿಗೆ ಹೇಳ್ತಾ ಇದೀನಿ, ನನ್ನ ಈ ಪ್ರಪಂಚದಿಂದ ಎತ್ಕೋ ಅಂತ. ಎಂತ ಜನ್ಮ ನಂದು. ಇಲ್ಲ ನನ್ ಗಂಡನೇ ಬೇರೆ ಸ್ತ್ರೀಯರನ್ನ ಹೇಗ್ ತಪ್ಕೊಳ್ಳೋದು ಅಂತ ಯೋಚಿಸ್ತಾ ಇರ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಸುಬಲಕ್ಷ್ಮಿ, ಈಗ ನಿನಗ್ ಸಮಾಧಾನ ಆಯ್ತಾ? ಶಾರದಾ, ಈ ಮೂರ್ಖರ ತರ ಮಾತಾಡೋದನ್ನ ನಿಲ್ಸು. ಅಮ್ಮ, ನಾವೀಗ ಇವನಿಗೆ ಮೂರ್ಖರು ಅಂತ ಅನಿಸ್ತಾ ಇದ್ದೀವಿ. ನಿಮ್ ಜೊತೆ ಇದು ಸಮಯ ಹಾಳು ಮಾಡೋದ್ಕಿಂತ ಆ ಮೋಹಿನಿಗೆ ದಾಸನಾಗಿರೋದೇ ಒಳ್ಳೇದು. ಈ ಸಮಯದಲ್ಲಿ ಯಾರು ಬಾಗಿಲು ಬಡಿತಾ ಇರೋದು? ನೋಡೋಣ. ಗುರುಗಳೇ, ಪ್ರಣಾಮಗಳು. ನಾನು ದಾರಿ ತಪ್ಪಿದ್ದೆ, ಅದಕ್ಕೆ ಹುಡುಕ್ತಾ ಹುಡುಕ್ತಾ ಇಲ್ಲಿಗೆ ಬಂದ್ಬಿಟ್ಟೆ.
ಈಶ್ವರನ ಕೃಪೆಯಿಂದ ನೀವು ಪ್ರತಿದಿನ ದಾರಿ ತಪ್ಪಿ ಹೀಗಿಲ್ಲಿಗೆ ಬನ್ನಿ. ತಡರಾತ್ರಿ ಆಗಿದೆ, ಹೋಗಿ ವಿಶ್ರಾಂತಿ ತಗೊಳ್ಳಿ ನನ್ನ ಪುತ್ರರೇ. ಹಾ, ನೀವಿಬ್ರು ನನಗೆ ಪುತ್ರ ಸಮಾನರಲ್ಲವೇ? ಪಿತಾಶ್ರೀ. ಹಾ, ಹೇಳಿ. ನಾವು ಇಲ್ಲೇ ಇದ್ದು ನಿಮ್ಮ ಸೇವೆಯನ್ನು ಮಾಡ್ತೀವಿ. ಬಾದಾಣಿ, ಪಿತಾಶ್ರೀ ಅವ್ರ ಸೇವೆ ಮಾಡೋಣ. ಪರಿಸ್ಥಿತಿಯ ಗಂಭೀರತನ ಅರ್ಥ ಮಾಡ್ಕೊಳ್ರು ನನ್ನ ಮಕ್ಕಳ. ಹೋಗ್ರು ಇಲ್ಲಿಂದ. ಹೋಗೋದಿಲ್ಲ, ಹೋಗೋದಿಲ್ಲ. ಹೋಗ್ರು ಇಲ್ಲಿಂದ. ಓಡ್ರಿ ಮೊದ್ಲು, ಹೋಗು, ಓಡ್ರಿ, ಓಡಿ. ಹುಚುಕುಚು ಹುಚುಕುಚು. ಕೂತ್ಕೊಳ್ಳಿ. ಹುಚುಕುಚು ಹುಚುಕುಚು ಹುಚುಕುಚು. ಹೇಳಿ, ನನ್ನಿಂದ ನಿಮ್ಗೆ ಯಾವ ಸೇವೆ ಆಗ್ಬೇಕಿತ್ತು? ನಾನು ಏನೇ ಬಯಸಿದ್ರು ನನ್ಗದನ್ ಕೊಡ್ತೀನಿ. ಖಂಡಿತ. ಏನ್ ಬೇಕು ನಿಮ್ಗೆ? ನೀರು. ಯಾಕೆ ಸಿಗಲ್ವಾ? ಖಂಡಿತ ಸಿಗುತ್ತೆ, ಖಂಡಿತ ಸಿಗುತ್ತೆ, ಖಂಡಿತ ಸಿಗುತ್ತೆ. ತಗೊಳ್ಳಿ. ಹೇಗಿತ್ತು ನೀರು? ನೀರ್ ತರಾನೇ ಇತ್ತು. ಆಚಾರ್ಯರೇ, ನಾನ್ ಕೇಳ್ಪಟ್ಟೆ ಪಂಡಿತ ರಾಮಕೃಷ್ಣ ಅತ್ಯಂತ ಚತುರ ಮತ್ತೆ ವಿದ್ವಾನ್ ಅಂತ. ಅವನಿಗೆ ಸಮಸ್ತ ವೇದ ಶಾಸ್ತ್ರ ಪುರಾಣಗಳ ಒಂದು ಜ್ಞಾನವಿದೆ, ಆದ್ರೆ ಅವನಿಗೆ ಅಷ್ಟೊಂದಿಲ್ಲ, ನಮಗಿರೋಷ್ಟು. ಆದ್ರೆ ಅವ್ರನ್ನ ಸವಾಲ್ ಮಾಡಿರೋ ನಾನಿದ್ದೀನಲ್ಲ, ನೀವಲ್ಲ. ಆದ್ರೆ ಈ ಸವಾಲಲ್ಲಿ ನಾನ್ ಸೋತೋದ್ರೆ? ನಾನಿರ್ಬೇಕಾದ್ರೆ ನೀವ್ ಹೇಗೆ ಸೋಲಕ್ ಸಾಧ್ಯ? ನೀವು ಹೋಗ್ಲಿ ಬಿಡಿ, ನೀವೇನ್ ಮಾಡಕ್ಕಾಗುತ್ತೆ? ನೀವು ಕೇವಲ ಮಧ್ಯರ್ಥರೇ ಅಲ್ವಾ? ನಾನ್ ನಿನಗ್ ಸಹಾಯ ಮಾಡ್ತೀನಿ, ಖಂಡಿತ, ಶಾಸ್ತ್ರಾರ್ಥದಲ್ಲೂ. ಮತ್ತೆ ಆಚಾರ್ಯರೇ, ನೀವು ತುಂಬಾನೇ ಒಳ್ಳೆಯವರು ಮತ್ತೆ ಅಮಾಯಕರು ಕೂಡ. ನಿಮ್ಮೇಲೆ ಪೂರ್ತಿಯಾಗಿ ನಂಬಿಕೆ ಇದೆ, ನೀವು ನನಗೆ ಸಹಾಯ ಮಾಡ್ತೀರಾ ಅಂತ. ನಾನು ನಿಮಗೆ ವಚನ ಕೊಡ್ತೀನಿ, ಪಂಡಿತ ರಾಮಕೃಷ್ಣ ಖಂಡಿತ ನಿಮ್ಮ ಮುಂದೆ ಸೋಲ್ತಾನೆ. ಹಾಗಾದ್ರೆ ನಾಳೆ ಭೇಟಿಯಾಗೋಣ. ಅಗತ್ಯವಾಗಿ ನಾಳೆ ದರ್ಬಾರ್ನಲ್ಲಿ ಭೇಟಿಯಾಗೋಣ. ನಾನ್ ಹೇಳಿಲ್ವಾ ಆಚಾರ್ಯರೇ, ನೀವು ನಿಜಕ್ಕೂ ಅಮಾಯಕರೇ. ಭೇಟಿ ದರ್ಬಾರಲ್ಲ, ಒಂಟಿಯಾಗಿ ನಿಮ್ಮ ನಿವಾಸದಲ್ಲಿ. ನಾಳೆ ರಾಜ್ಯಸಭೆಯಲ್ಲಿ ನನ್ನ ಗೆಲುವಾದ್ಮೇಲೆ ವಿಜಯೋತ್ಸವವನ್ನ ಆಚರಿಸಕ್ಕೆ ನಾವಿಲ್ಲೇ ಭೇಟಿಯಾಗೋಣ. ಅಲ್ಲಿಯವರೆಗೂ ಶುಭರಾತ್ರಿ. ಶುಭರಾತ್ರಿ. ನೀನು ಈ ದರ್ಬಾರಲ್ಲಿ ಒಬ್ಬ ಗೌರವಾನ್ವಿತ ಸಭಾಸದ. ಮೋಹಿನಿ ಸೌಂದರ್ಯ ನೋಡಿ ಬೆರೆಗಾಗಿ ಅವಳನ್ನೇ ನೋಡ್ತಾ ನಿಂತು. ಮಹಾರಾಣಿ ಚಿನ್ನಾದೇವಿಯವರು ಆಗಮಿಸ್ತಾ ಇದ್ದಾರೆ. ಮಹಾರಾಣಿ ತಿರುಮಲಾಂಬಾ ಅವರು ಆಗಮಿಸ್ತಾ ಇದ್ದಾರೆ. ಮಹಾರಾಣಿ ಚಿನ್ನಾದೇವಿ ಅವರಿಗೆ, ಮಹಾರಾಣಿ ತಿರುಮಲಾಂಬಾ ಅವರಿಗೆ. ನಾವು ನೋಡ್ಬೇಕಾಗಿದೆ ಮೋಹಿನಿ ಎಷ್ಟು ರೂಪವತಿ ಮತ್ತೆ ಜ್ಞಾನಿ ಅಂತ.
ಕೂಡ ಸ್ತ್ರೀಯರ್ನ ಬಾಯ್ ತಕೊಂಡು ಹೇಗ್ ನೋಡ್ತಾರೆ ನೋಡಿ. ಮೋಹಿನಿ ವಾಸ್ತವದಲ್ಲಿ ಸ್ವರ್ಗದಿಂದ ಧರೆಗಿಳಿದಿರೋ ಅಪ್ಸರೆ ತರ ಕಾಣ್ತಿದ್ದಾರೆ. ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಮಹಾಮಂತ್ರಿಗಳೇ, ಮಹಾರಾಜರೇ, ಸಭೆಯನ್ನು ಪ್ರಾರಂಭಿಸಿ. ಸರಿ ಮಹಾರಾಜರೇ. ಆಚಾರ್ಯರೇ, ಇವತ್ತು ನಡೀತಾ ಇರೋ ಪ್ರತಿಸ್ಪರ್ಧೆಯ ನಿಯಮಗಳನ್ನ ಎಲ್ರಿಗೂ ತಿಳಿಸ್ಬೇಕು. ಮಹಾರಾಜರೇ, ಇವತ್ತಿನ ಈ ದಿವಸ ವಿಜಯನಗರ ಸಾಮ್ರಾಜ್ಯಕ್ಕಾಗಿ ಬಹಳ ಮುಖ್ಯವಾದಂತಹ ದಿನ. ಇವತ್ತು ಇಲ್ಲಿ ಆಯೋಜಿಸಿರುವಂತಹ ಶಾಸ್ತ್ರಾರ್ಥದ ದಿನ ಏನಿದೆ, ಈ ಶಾಸ್ತ್ರಾರ್ಥದಲ್ಲಿ ಇಬ್ಬರು ಸ್ಪರ್ಧಿಗಳಿದ್ದಾರೆ. ನಮ್ಮ ಎಡಗಡೆ ಇದ್ದಾರೆ ವಿಜಯನಗರ ಸಾಮ್ರಾಜ್ಯದ ವಿಶೇಷ ಸಲಹೆಗಾರ ಪಂಡಿತ ರಾಮಕೃಷ್ಣ. ಬನ್ನಿ. ಇನ್ನು ನಮ್ಮ ಬಲಗಡೆ ಇದ್ದಾರೆ ಪರಮ ಸುಂದರಿ ಮೋಹಿನಿ ದೇವಿ. ಬನ್ನಿ. ಸೌಂದರ್ಯ ಮತ್ತು ಬುದ್ಧಿವಂತಿಕೆಯ ಅಪೂರ್ವ ಸಂಗಮ. ಒಂದು ಅತ್ಯಂತ ಮನೋಹರ, ನಮ್ಮ ಮಾತಿನ ತಾತ್ಪರ್ಯ ಅತ್ಯಂತ ಮಹತ್ವಪೂರ್ಣ ಅವಲೋಕನಯುಕ್ತ ದ್ವಂದ್ವ ನಡೆಯುತ್ತೆ. ಇವತ್ತಿನ ಈ ದಿನ ವಿಜಯನಗರದ ಇತಿಹಾಸದ ಪುಟಗಳಲ್ಲಿ ಅಂಕಿತವಾಗುತ್ತೆ. ಮತ್ತೆ ನಾನು ರಾಜ ಪುರೋಹಿತ ತಾತಾಚಾರ್ಯ ಈ ಶಾಸ್ತ್ರಾರ್ಥಕ್ಕೆ ತಟಸ್ಥ ಮಧ್ಯಸ್ಥನಾಗಿದ್ದೇನೆ. ಮಹಾರಾಜ ಶ್ರೀ ಕೃಷ್ಣದೇವರಾಯರ ಆಜ್ಞೆಯಂತೆ ಈ ಶಾಸ್ತ್ರಾರ್ಥದ ಪ್ರತಿ ನಿಯಮವನ್ನ ನಾನು ಎಲ್ಲರಿಗೂ ತಿಳಿಸುತ್ತೇನೆ. ಈ ಶಾಸ್ತ್ರಾರ್ಥದಲ್ಲಿ ಎರಡು ಪಕ್ಷಗಳಿವೆ. ಒಂದು ಪಕ್ಷ ಅವರ ವಿಪಕ್ಷ ಪಕ್ಷಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದು ವೇಳೆ ವಿಪಕ್ಷ ಪಕ್ಷದವರು ನಿರ್ಧರಿತ ಸಮಯದಲ್ಲಿ ಉತ್ತರವನ್ನ ಕೊಡದಿದ್ದರೆ ಅವರು ಆಗ ಸೋಲ್ತಾರೆ. ಒಂದು ವೇಳೆ ಅವರು ಸರಿ ಉತ್ತರವನ್ನ ಕೊಟ್ಟರೆ ಅವರು ಮತ್ತಷ್ಟು ಪ್ರಶ್ನೆಗಳನ್ನು ಕೇಳಬಹುದು. ಈ ಪ್ರಕಾರವಾಗಿ ಅವರು ಸಂಪೂರ್ಣವಾಗಿ 9 ಪ್ರಶ್ನೆಗಳನ್ನು ಕೇಳಬಹುದು. ಒಂದು ವೇಳೆ ಅವರು 9ಕ್ಕೆ 9 ಪ್ರಶ್ನೆಗಳಿಗೆ ಉತ್ತರವನ್ನು ಸರಿಯಾಗಿ ಕೊಟ್ಟರೆ ಆಗ ಉತ್ತರ ಕೊಡುವಂತವನು ಪ್ರಶ್ನೆ ಕೇಳುವಂತಹ ಪಕ್ಷಕ್ಕೆ 9 ಪ್ರಶ್ನೆಗಳನ್ನು ಕೇಳಬಹುದು. ಮತ್ತು ಸಮಯವನ್ನು ತಿಳಿಸುತ್ತೆ ಆ ಮರಳಿನ ಗಡಿಯಾರ. ಮಣಿ, ಈ ಮುದುಕ ಅಂತೂ ತನ್ನಂತಾನು ತಟಸ್ಥ ಅಂತ ಹೇಳ್ತಿದ್ದಾನೆ. ಖಂಡಿತವಾಗ್ಲೂ ಈ ಮುದುಕುನ್ ತಲೆಯಲ್ಲಿ ಏನೋ ಷಡ್ಯಂತ್ರ ನಡೀತಾನೆ ಇದೆ. ಹಾಗೆ ನೋಡೋದಾದ್ರೆ ಮೋಹಿನಿ ದೇವಿ ನಮ್ಮ ರಾಜ್ಯಕ್ಕೆ ಬಂದಿರುವ ಅತಿಥಿ. ಹಾಗಾಗಿ ರಾಜ್ಯದ ಮರ್ಯಾದೆಯ ಅನುರೂಪವಾಗಿ ಪ್ರಶ್ನೆ ಕೇಳುವ ಮೊದಲ ಅವಕಾಶವನ್ನ ಮೋಹಿನಿ ದೇವಿಯವರಿಗೆ ಸಿಗಬೇಕು. ಮತ್ತು ಪಂಡಿತ ರಾಮಕೃಷ್ಣ ಸಮಯ ಮುಗಿಯುವ ಮುಂಚೆ ಉತ್ತರವನ್ನು ಕೊಡ್ತಾರೆ. ಮಹಾರಾಜ್ರೇ, ನಾನು ಪಂಡಿತ ರಾಮಕೃಷ್ಣರಿಗೆ ಸವಾಲ್ ಹಾಕಿರೋದ್ರಿಂದ ನಾನು ಈ ಸ್ಪರ್ಧೆಯಲ್ಲಿ ಇರುವ ನಿಯಮಗಳನ್ನ ಪಾಲಿಸ್ತೀನಿ. ಆಚಾರ್ಯ ತಥಾಚಾರ್ಯ ಹೇಳಿದ ನಿಯಮಗಳನ್ನು. ಪ್ರತಿಸ್ಪರ್ಧೆಯ ನಿರ್ದೇಶನ ಎಲ್ರಿಗೂ ಸ್ಪಷ್ಟವಾಗಿದೆ. ಸರ್ವಪ್ರಥಮವಾಗಿ ಮೋಹಿನಿ ದೇವಿ ಪ್ರಶ್ನೆಯನ್ನ ಕೇಳಲಿ. ಒಂದು ವೇಳೆ ಪಂಡಿತ ರಾಮಕೃಷ್ಣ ಯಾವುದೇ ಪ್ರಶ್ನೆಗೆ ಉತ್ತರ ಕೊಡುವಲ್ಲಿ ಸಫಲವಾಗದಿದ್ದರೆ ಆಗ ಶಾಸ್ತ್ರಾರ್ಥ ಅಲ್ಲಿಗೆ ಸಮಾಪ್ತಿಯಾಗುತ್ತೆ. ಮತ್ತೆ ಮೋಹಿನಿ ದೇವಿಯನ್ನ ವಿಜೇತೆ ಅಂತ ಘೋಷಿಸಲಾಗುತ್ತೆ. ಮತ್ತೆ ಪಂಡಿತ ರಾಮಕೃಷ್ಣ, ಮಹಾರಾಜರು ಶ್ರೀ ಕೃಷ್ಣದೇವರಾಯರು ಸಂಪೂರ್ಣ ನಂಬಿಕೆಯಿಂದ ನಿಮಗೆ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಮತ್ತೆ ನಮಗೂ ನಂಬಿಕೆ ಇದೆ ನೀವು ಮಹಾರಾಜರಿಗೆ ನಾಚಿಕೆಯಾಗುವಂತೆ ಮಾಡುವುದಿಲ್ಲ ಅಂತ. ಮಹಾರಾಜರೇ, ವಿಜೇತರು ಯಾರಾಗ್ತಾರೆ ಅಂದ್ರೆ ಯೋಗ್ಯವಾದವರೇ. ನಾನು ಇಬ್ಬರಿಗೂ ಶುಭವನ್ನ ಕೋರುತ್ತಿದ್ದೇನೆ. ತಾಯಿ, ದಯವಿಟ್ಟು ನನ್ನ ಗಂಡನ್ನ ಕಾಪಾಡು, ಗೆಲ್ಲೋ ಹಾಗೆ ಮಾಡು. ಆಚಾರ್ಯರೇ, ನೀವು ನಿಮ್ಮ ಸ್ಥಾನವನ್ನು ಅಲಂಕರಿಸಿ. ಮೋಹಿನಿ ದೇವಿ, ನೀವು ಸ್ಪರ್ಧೆಯನ್ನು ಪ್ರಾರಂಭಿಸಿ. ಸರಿ ಮಹಾರಾಜರೇ. ಪಂಡಿತ ರಾಮಕೃಷ್ಣ, ನನ್ನ ಮೊದಲನೇ ಪ್ರಶ್ನೆ. ಒಬ್ಬ 10 ವರ್ಷದ ಬಾಲಿಕೆ ಒಂದು ಚೆಂಡನ್ನ ಕಾಲಿಂದ ಒದಿತಾಳೆ. ಆ ಚೆಂಡು 10 ಗಜ ದೂರ ಹೋಗಿ ಅವಳ ಹತ್ರನೇ ವಾಪಸ್ ಬರುತ್ತೆ.
ಹೇಗೆ? ಇದೆಂತ ಪ್ರಶ್ನೆ? ಚೆಂಡಿಗೇನ್ ಕಾಲ ಇರುತ್ತೆ ಹಿಂದಿರುಗಿ ಬರೋದಕ್ಕೆ? ಈ ಪ್ರಶ್ನೆನೇ ತಪ್ಪಾಗಿದೆ. 10 ಗಜ ಅಲ್ಲ, 5 ಗಜ ಇದೆ ಅಂದ್ರೆ ಚೆಂಡು ವಾಪಸ್ ಬರಬಹುದು. ಮಹಾರಾಣಿ, ಆ ಬಾಲಕಿ ಚೆಂಡನ್ನ ತನ್ನ ಕಾಲಿನಿಂದ ಆಕಾಶಕ್ಕೆ ಒದ್ದಿದ್ದಾಳೆ. ಕಾಲಿಂದ ಒದ್ದಿರೋದ್ರಿಂದ ಚೆಂಡು ಆಕಾಶದ ಕಡೆಗೆ ಹೋಗಿದೆ. ಆದ್ರೆ ಭೂಮಿಯ ಗುರುತ್ವಾಕರ್ಷಣ ಬಲದಿಂದಾಗಿ ಮತ್ತೆ ಅದು ವಾಪಸ್ ಅವಳ ಬಳಿ ಬಂದಿದೆ. ಸರಿಯಾದ ಉತ್ತರ. ಅದ್ಭುತ ಪಂಡಿತ ರಾಮಕೃಷ್ಣ. ಅದ್ಭುತ ಪಂಡಿತ ರಾಮಕೃಷ್ಣ. ಈಗ ನನ್ನ 2ನೇ ಪ್ರಶ್ನೆ. ಭವ್ಯಾಗೆ ತಂದೆ ಬಾನು, ಆದ್ರೆ ಭವ್ಯ ಬಾನುವಿನ ಮಗ ಅಲ್ಲ. ಹೇಗೆ? ಈ ಪ್ರಶ್ನೆನೇ ತಪ್ಪಾಗಿದೆ. ತಂದೆ ಅಂದ್ರೆ ಪುತ್ರ ಆಗಿರ್ತಾನೆ, ಪುತ್ರ ಅಂದ್ರೆ ತಂದೆ ಆಗಿರ್ತಾನೆ. ಮಹಾರಾಣಿ, ಗುರುಗಳೇ ಇದೇನು ತಂದೆ ಮಗ ಅಂತ ಆಗ್ತಿದೆ? ನಿಮ್ಗೇನಾದ್ರೂ ಅರ್ಥ ಆಗ್ತಿದ್ಯೋ ಇಲ್ವೋ? ನನಗಲ್ಲ, ಪಂಡಿತ ರಾಮಕೃಷ್ಣನಿಗೆ ಇದು ಅರ್ಥ ಆಗಬೇಕಾಗಿರೋದು. ಭಾನು ಮತ್ತೆ ಭವ್ಯ ತಂದೆ ಮತ್ತು ಮಗಳು. ಭಾನು ಭವ್ಯಳ ತಂದೆ, ಆದ್ರೆ ಭವ್ಯ ಭಾನುವಿನ ಪುತ್ರ ಅಲ್ಲ, ಪುತ್ರಿ. ಅದ್ಭುತ. ಅತಿ ಉತ್ತಮ ಪಂಡಿತರೆ, ಅತಿ ಉತ್ತಮ. ಸಾಧು ಸಾಧು. ಪಂಡಿತ ರಾಮಕೃಷ್ಣ, ಈಗ ನಮ್ಮ 3ನೇ ಪ್ರಶ್ನೆಗೆ ಉತ್ತರ ಕೊಡಿ. ಅದೇನದು? ಮೇಲಕ್ಕೆ ಹೋಗುತ್ತೆ ಮತ್ತೆ ಕೆಳಗೂ ಬರುತ್ತೆ, ಆದ್ರೆ ಕದ್ಲೋದೇ ಇಲ್ಲ. ಇದೆಂತಹ ಪ್ರಶ್ನೆ? ಈ ಪ್ರಶ್ನೆ ಕೂಡ ತಪ್ಪಾಗಿದೆ. ಒಂದ್ ವೇಳೆ ಯಾರಾದ್ರೂ ಮೇಲೆ ಕೆಳಗೆ ಹೋಗ್ತಾರೆ ಅಂದ್ರೆ ಅಲ್ಲಾಡ್ದೇ ಇರೋಕ್ ಹೇಗ್ ಸಾಧ್ಯ? ಶಾಂತರಾಗಿರಿ, ಶಾಂತರಾಗಿರಿ. ಅದು ಮೆಟ್ಲು. ಮೇಲೂ ಹೋಗುತ್ತೆ ಕೆಳಗಡೆನೂ ಬರುತ್ತೆ, ಆದ್ರೆ ಅದ್ರ ಜಾಗದಿಂದ ಯಾವತ್ತೂ ಕದಲೋದಿಲ್ಲ. ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ. ಇದು ಹೇಗ್ ಸಾಧ್ಯ? ಒಬ್ಬ ಮನುಷ್ಯ 8 ದಿನಗಳವರೆಗೂ ನಿದ್ದೆ ಮಾಡಲ್ಲ. ಈ
ಈಗ ತೋರಿಸ್ಲಿ ಪಂಡಿತ ರಾಮಕೃಷ್ಣ ತನ್ನ ಬುದ್ಧಿಯ ಚತುರತೆಯನ್ನ. 8 ದಿನ ನಿದ್ದೆನೇ ಇಲ್ತಾ ಇದ್ರೆ ಮನುಷ್ಯ ಸತ್ತು ಹೋಗ್ತಾನೆ. ಇದೆಂತ ಪ್ರಶ್ನೆ? ಲಾಮ ಲಾಮ ಉದ್ಲಾಕೋದು ಸಮಯ ಮೀಳ್ತಾ ಇದೆ, ಬೇಗ ಹೇಳು. ಮನುಷ್ಯ ರಾತ್ರಿಲಿ ನಿದ್ರೆ ಮಾಡಿ ವಿಶ್ರಾಂತಿ ಪಡ್ಕೋತಾನೆ, ಅದಕ್ಕೆ ಬೆಳಗ್ಗೆ ಎಚ್ಚರ ಇರ್ತಾನೆ. ಇದ್ರ ಅರ್ಥ 8 ದಿನದವರೆಗೂ ದಿನದಲ್ಲಿ ನಿದ್ರೆ ಮಾಡೋದಿಲ್ಲ. ಅದ್ರ ಅರ್ಥ 8 ದಿನದವರೆಗೂ ಜಾಗರಣೆ ಇರ್ಬೋದು. ಸರಿಯಾದ ಉತ್ತರ. ಗುರುಗಳೇ, ಪಂಡಿತ ರಾಮಕೃಷ್ಣನು 4 ಪ್ರಶ್ನೆಯ ಉತ್ತರವನ್ನು ಕೊಟ್ಟಿದ್ದಾಯ್ತು. 5ನೇ ಪ್ರಶ್ನೆ ಅದೇನದು? ಅದು ನಿಮ್ದು. ಆದ್ರೆ ನಿಮ್ಗಿನ ಜಾಸ್ತಿ ನಿಮ್ಮ ಮಿತ್ರರು, ಪರಿಚಯಸ್ಥರು ಅದನ್ನ ಉಪಯೋಗಿಸ್ತಾರೆ. ಹೆಸರು. ಆ ಹೆಸರನ್ನೇ ಪರಿಚಿತರು ಮತ್ತೆ ಮಿತ್ರರು ಜಾಸ್ತಿ ಉಪಯೋಗಿಸ್ತಾರೆ. ಸರಿಯಾದ ಉತ್ತರ. ಬಹಳ ಚೆನ್ನಾಗಿತ್ತು ಪಂಡಿತ ರಾಮಕೃಷ್ಣ. ಅದ್ಭುತ ಪಂಡಿತ ರಾಮಕೃಷ್ಣ, ನೀವು ನಿಜವಾಗಿಯೂ ಚತುರರು. ಕಪ್ಪಗಿದೆ ಆದ್ರೆ ಹಿತ್ಲಲ್ಲ, ಉದ್ದ ಇದೆ ಆದ್ರೆ ಹಾವಲ್ಲ, ಕುಣಿಯುತ್ತೆ ಆದ್ರೆ ನವಿಲಲ್ಲ, ಕಟ್ ಹಾಕುತ್ತೆ ಆದ್ರೆ ದಾರ ಅಲ್ಲ. ಏನದು? ಮಣಿ, ಇದಂತೂ ಅತ್ಯಂತ ಕಠಿಣವಾದ ಪ್ರಶ್ನೆ. ನೋಡ್ತಾ ಇರು, ಪಂಡಿತ ರಾಮಕೃಷ್ಣ ಮೋಹಿನಿಯ ಸೇವಕನಾಗ್ತಾನೆ. ಏನಾಗಿರ್ಬಹುದು? ನಮಗೆ ತಿಳಿದಿಲ್ಲ. ದಾವಣಿ ದಾವಣಿ. ಬೇಗ ಹೇಳು ರಾಮ, ಬೇಗ ಹೇಳು. ಪಂಡಿತ ರಾಮಕೃಷ್ಣ ಉತ್ತರ ಕೊಡಿ, ಸಮಯ ಮೀರೋಗ್ತಾ ಇದೆ. ಜುಟ್ಟು ಜುಟ್ಟು. ಜುಟ್ಟ? ಹೌದು, ಇದು ಜುಟ್ಟೆ, ಇದು ನನ್ ಜುಟ್ಟು. ಆದ್ರೆ ನಿಮ್ಮ ಸಮಯ ಸಮಾಪ್ತಿ ಆಗೋಯ್ತು ರಾಮಕೃಷ್ಣ. ಪರಾಜಿತರಾದ್ರಿ ನೀವು. ಉತ್ತರ ಕೊಡೋಕ್ಕಾಗ್ಲಿಲ್ಲ. ವಿಜಯನಗರದ ಹೆಸರನ್ನ ಮಂಡಪಾಲು ಮಾಡ್ಬಿಟ್ರಿ. ನಾನು ಪ್ರಶ್ನೆಗೆ ಉತ್ತರನೇ ಕೊಟ್ಟಿದ್ದು. ಉತ್ತರನೇ ಆ ಜುಟ್ಟು ಅಲ್ವಾ? ಜುಟ್ಟು. ಸರಿಯಾದ ಉತ್ತರ. ನೀವು ಚತುರ. ಪಂಡಿತ ರಾಮಕೃಷ್ಣ,
ಆದ್ರೆ ನನ್ನ ಇನ್ನು 3 ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಅದೇನದು? ದೃಷ್ಟಿಹೀನವಾಗಿದೆ. ಅದು ಮಾತಾಡೋದು ಇಲ್ಲ, ಕೇಳಿಸ್ಕೊಳ್ಳೋದು ಇಲ್ಲ. ಆದ್ರೆ ಯಾವಾಗಲೂ ಸತ್ಯವನ್ನೇ ಹೇಳುತ್ತೆ. ಈ ಪ್ರಶ್ನೆನೇ ತಪ್ಪಾಗಿದೆ. ಯಾರಿಗ್ ಮಾತಾಡೋಕೆ ಆಗಲ್ವೋ ಅವ್ರು ಸತ್ಯ ಹೇಳೋಕ್ ಹೇಗ್ ಸಾಧ್ಯ? ಪಂಡಿತ ರಾಮಕೃಷ್ಣ, ಈಗ ಇಷ್ಟೇ ಸಮಯ ಬಾಕಿ ಇರೋದು ನಿನಗೆ. ಪ್ರಶ್ನೆಗೆ ಉತ್ತರವನ್ನ ಕೊಡು. ಪಂಡಿತ ರಾಮಕೃಷ್ಣ, ಉತ್ತರ ಕೊಡಿ. ಸಮಯ ತುಂಬಾ ಕಡಿಮೆ ಇದೆ. ಕನ್ನಡಿ ಕನ್ನಡಿ ಅದು ಕನ್ನಡಿ ಮಾತಾಡಲ್ಲ ಮತ್ತೆ ಕೇಳಿಸ್ಕೊಳ್ಳಲ್ಲ, ಆದ್ರೆ ಯಾವಾಗ್ಲೂ ಸತ್ಯನೇ ಹೇಳತ್ತೆ. ಅದ್ಭುತ! ಪಂಡಿತ ರಾಮಕೃಷ್ಣ, ಅತಿ ಉತ್ತಮ. ನೀವು ನಿಜವಾಗಿಯೂ ಚತುರರೇ. ಕೇವಲ ಕೊನೆ 2 ಪ್ರಶ್ನೆ, ಬೆಲೆ ಹೋಯ್ತು. ದೌರ್ಭಾಗ್ಯ ನನಗೆ. ಪಂಡಿತ ರಾಮಕೃಷ್ಣ, ಸರ್ವನಾಶ ಕಣೋ ನೀನು. ಇದು 8ನೇ ಪ್ರಶ್ನೆ. ಖಂಡಿತವಾಗಿ ಇದು ಸಾಮಾನ್ಯವಾದ ಪ್ರಶ್ನೆ ಅಲ್ಲ. ಪಂಡಿತ ರಾಮಕೃಷ್ಣ, ಈಗ ವಿಜಯನಗರದ ಮಾನ ಮರ್ಯಾದೆ ನಿನ್ನ ಬುದ್ಧಿಶಕ್ತಿಯ ಮೇಲೆ ನಿಂತಿದೆ. ಖಂಡಿತ ಗುರುಗಳೇ, ಖಂಡಿತ. ನಮಗೆ ಸಂಪೂರ್ಣ ವಿಶ್ವಾಸವಿದೆ ಪಂಡಿತ ರಾಮಕೃಷ್ಣರ ಮೇಲೆ. ಧನ್ಯವಾದಗಳು ಮಹಾಪ್ರಭು. ಇದೇ ತಾನೇ ನನ್ನ ದೌರ್ಭಾಗ್ಯ ಆಗಿರೋದು. ಪಂಡಿತ ರಾಮಕೃಷ್ಣ, ನೀವು ಇದ್ರಲ್ಲಿ ಕೇವಲ ಒಂದೇ ಒಂದು ಮಡ್ಕೆನ್ ಮಾತ್ರ ಸ್ಪರ್ಶ ಮಾಡಬೇಕು. ಅದು ಕೂಡ ಕೇವಲ ಒಂದೇ ಸಲ. ಮತ್ತಿ ಮಡ್ಕೆನ ಯಾವ ಪ್ರಕಾರದಲ್ಲಿ ಇಡಬೇಕು ಅಂದ್ರೆ, ತುಂಬಿರೋ ಮಡ್ಕೆ ಪಕ್ಕ ಖಾಲಿ ಮಡ್ಕೆ ಇರಬೇಕು. ಈಗ್ಲಂತೂ ಪಂಡಿತ ರಾಮಕೃಷ್ಣ ಹೋದ. ಇದು ತುಂಬಾ ಸುಲಭ. 2ನೇ ಪಾತ್ರೆನ 4ನೇ ಸ್ಥಾನದಲ್ಲಿಡಿ, ಮತ್ತೆ 4ನೇ ಸ್ಥಾನದಲ್ಲಿರೋ ಪಾತ್ರೆನ 2ನೇ ಸ್ಥಾನದಿಂದ ಅವ್ರ ಪಾತ್ರೆಗಳನ್ನ ಮುಟ್ತಾರಲ್ವಾ? ಹಾ, ಈ ಪ್ರಶ್ನೆ ಪಕ್ಕಾ ತಪ್ಪಾಗಿದೆ. ಈ ತರ ಆಗೋಕ್ ಸಾಧ್ಯನೇ ಇಲ್ಲ. ಆರಾಮಾಗಿ. ಮೋಹಿನಿ ದೇವಿ, ಈಗ ನಿಮ್ಮ ಬಳಿ ಕೇವಲ ಒಂದು ಪ್ರಶ್ನೆ ಬಾಕಿ ಇದೆ.
ಪಂಡಿತ ರಾಮಕೃಷ್ಣ, ಈಗ ಕೇಳ್ತಿದ್ದೀನಿ ಅಂತಿಮ 9ನೇ ಪ್ರಶ್ನೆ ಇದಾಗಿದೆ. ಅದ್ಯಾವ ಪ್ರಾಣಿ ಪ್ರಾತಃ ಕಾಲದಲ್ಲಿ 4 ಕಾಲುಗಳಿಂದ, ಮಧ್ಯಾಹ್ನದ ಸಮಯ 2 ಕಾಲುಗಳಿಂದ, ಸಂಧ್ಯಾ ಕಾಲದಲ್ಲಿ 3 ಕಾಲುಗಳಿಂದ, ಮತ್ತೆ ರಾತ್ರಿಯಲ್ಲಿ ಕಾಲಿಲ್ಲದೇನೆ ನಡೆಯುತ್ತೆ?